ಯಾರೋ 3 ದಿವಸದಿಂದ ಉಟ್ಕೊಂಡ್ಬಿಟ್ಟಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿದು ಕೆತ್ಕೋದು ಗಿಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅದೇನು ಇಷ್ಟಿನ ಇದ್ದಿಲ್ಲ 3 ತಿಂಗಳು ಗಿಲ್ಲಿ ಚೆನ್ನಾಗಿದ್ನಪ್ಪ ಜನಗಳ ಕಣ್ಣಿಗೆ. ಇವಾಗ ಏನಕ್ಕೆ 3 ದಿವಸದಿಂದ ಅವನ್ನ ಡ್ಯಾಮೇಜ್ ಮಾಡೋಕ್ಕೆ ಉಲ್ಟಮ್ ಪಲ್ಟಮೆಲ್ಲ ನೋಡಿಸ್ತಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ. ಏನು ಬಿಗ್ ಬಾಸಲ್ಲಿ ಮನೆ ತುಂಬ ಇದ್ರು ಇವಾಗೆಲ್ಲ ಜನ ವಾರ ಇವಾಗೆಲ್ಲ ಖಾಲಿಯಾಗಿ ಸುಮಾರು 6-7 ಜನ ಅವರೇ. ಅದು ಮಾಮೂಲಿ 3 ತಿಂಗಳ ಆಮೇಲೆ ಮನೆ ಖಾಲಿ ಮಾಡಬೇಕು. ಎಂಥ ಕಿಲಾಡಿ ಅದನ್ನು ಆಚೆಗೆ ಬರೋಂಥ ಪರಿಸ್ಥಿತಿಯಲ್ಲಿ ಬರ್ಬೇಕು. ಆ ರೀತಿ ಪ್ರಕ್ರಿಯೆ ನಡೀತೈತೆ, ಬರ್ತಾವ್ರು ಆಚೆ. ಅದ್ರಲ್ಲಿ ಏನು ವಿಶೇಷ ಏನಿದೆ ಹೇಳಿ? ಅಂದರೆ ಈಗ ಒಬ್ಬೊಬ್ರು ಒಂದೊಂಥರ ಮುಂಚೆ ಇದ್ದಿದ್ದೇ ಬೇರೆ, ಇವಾಗ ಒಂಥರ ಇರೋದೇ ಬೇರೆ. ಏನು ಹೇಳ್ತೀರಾ ಈಗ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ನೋಡಿ ಸರ್, ರಾಜ್ಯದ ಮನಸ್ಸಲ್ಲಿ ಇರೋದು ಗಿಲ್ಲಿನೇ. ಯಾವುದು ಅಡ್ವರ್ಟೈಸ್ಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಮನೆಗೂ ಗಿಲ್ಲಿ ಫ್ಯಾನ್ಸ್ಗಳು ಅವ್ರಿ ಅಂದಮೇಲೆ ಪ್ರಚಾರ ಏನಕ್ಕೆ ಬೇಕು ನಿಮಗೆ? ಶೋ ಅಪ್ ಏನಕ್ಕೆ ಬೇಕು? ಮನೆಗೆ ಪ್ರತಿಯೊಬ್ಬರು ಗಿಲ್ಲಿ ಫ್ಯಾನ್ಸ್ ಇದ್ಮೇಲೆ ಯಾರಿಗೆ ಬಜಾರ್ ಇಲ್ದವ್ರು ಬೇಕಾದ್ರೆ ಮಾಡ್ಕೊಂಡು ಹೋಗಲಿ. ನೋಡಿರಿ, ಎಲ್ಲ ಕನ್ನಡಿಗರೇ ಎಲ್ಲರೂ ಗೆಲ್ಲಬೇಕನ್ನೋದು ಆಸೆ ಇದೆ, ಆದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಈ ಥರ ಒಂದು ರೈತನ ಮಗನಿಗೆ, ಒಬ್ಬ ರೈತನಿಗೆ ಬರಲಿ ಅನ್ನೋದು ಅದು ಬಿಟ್ಟರೆ ನಮ್ಗೆ ಯಾವುದೇ ಸ್ವಾರ್ಥ ಇಲ್ಲ. ಎಲ್ಲರೂ ಆಡ್ತಾವ್ರೆ, ಎಲ್ಲರೂ ಆಡೋಕ್ಕೆ ಗೆಲ್ಲಕ್ಕೆ ಹೋಗಿರೋದು. ಅದೇ ರೀತಿ ಗಿಲ್ಲಿ ಗೆಲ್ಲೋದನ್ನು ಒಂದು ಸ್ವಲ್ಪ ಒಂದು ಇದಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಪ್ರಚಾರ ಮಾಡೋಕ್ಕೆ ಗಿಲ್ಲಿದು ನಮಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮನೆ ಪ್ರಚಾರ ಐತೆ. ಬಿಗ್ ಬಾಸಲ್ಲಿ ಸರಿ ಕಂಟೆಂಟ್ ಕೊಟ್ಟಿರೋದೇ ಗಿಲ್ಲಿ, ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಹಂಗೆ ಅದರಾಗಿಂದ ನಾವು ಐಷಾರಾಮಿ ಪಬ್ಲಿಸಿಟಿ ಮಾಡಿ ಗೆಲ್ಲೋಂಥದ್ದು ಅವಶ್ಯಕತೆ ಇಲ್ಲ. ನಾವು ಬಡವ್ರ ಮಕ್ಕಳು ಬೆಳಿಬೇಕಪ್ಪ, ರೈತನ ಮಗನ ಬೆಳಿಬೇಕಪ್ಪ ಅಂತಾರಲ್ಲ, ಪ್ರತಿಯೊಂದು ಮೊಬೈಲಲ್ಲಿ ಓಟ್ ಹಾಕೋ ಮುಂದೆ ತಕ್ಕಪಾಠಕ್ಕೆ ಕಳಿಸ್ತೀವಿ. ನಾವೇನು ಶೋ ಅಪ್ ಏನು ಬೇಕಾಗಿಲ್ಲ ನಮಗೆ. ಮಾಡೋರು ಮಾಡಬೇಡ ಅನ್ನೋಕ್ಕೆ ನಾವ್ಯಾರು? ಅಂದರೆ ಇಷ್ಟೊಂದು ಹೈಪ್ ಇದೆ ನನಗೆ ಗಿಲ್ಲಿಗೆ. ಇದೆ, ಹೈಪ್ ಇದೆ. ಇವಾಗ ಹೈಪ್ ಇರೋದಕ್ಕೆ ತಾನೇ ನಾವು ಇದೇ ಮಾಡ್ತಾರಲ್ಲ. ಪ್ರತಿಯೊಬ್ಬನ ಮನೆ ಎಲ್ಲರೂ ಅಡ್ವರ್ಟೈಸ್ ಮಾಡ್ತಾವ್ರಲ್ಲ. ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರಲ್ಲ. ಏನೆಲ್ಲ ಗಿಲ್ಲಿಗೆ ರಿಲೇಷನ್ ಅವರಾ? ಏನಿಲ್ಲಲ್ಲ. ಇಡೀ ಕರ್ನಾಟಕನೇ ಒಂದು ಸೈಡಲ್ಲಿ ಅವ್ನು ಸಪೋರ್ಟ್ ಮಾಡ್ತಿದೆ. ಯಾರೋ ಕೆಲವರು ಇನ್ನಿಂದ ಅಭಿಮಾನಿಗಳವ್ರೆ ಮಾಡ್ಕೊಂಡೋಗ್ಲಿ, ಅಭ್ಯಂತರ ಇಲ್ಲ. ಯಾರಿಗೆದ್ರೆ ನಮ್ಮ ಕನ್ನಡಿಗರೇ, ಆದರೆ ನಮ್ಮ ಗಿಲ್ಲಿಗೆಲ್ಲ ಅನ್ನೋದು ಕನ್ಫರ್ಮ್ ಇದೆ. ಆದರೆ ಅದೊಂದು ಏನನ್ನ ಅದು ತಪ್ಪ ಅಂದರೆ ಎಲ್ಲ ನಮ್ಗೆ ನಿರಾಸೆ ಆಗುತ್ತೆ. ಬಿಗ್ ಬಾಸ್ ಮೇಲೆ ಇನ್ನೊಬ್ರ ಮೇಲೆ ನಮಗೆ ನಿರಾಸೆ ಆಗುತ್ತೆ. ಅವನಿಗೆ ದಕ್ಕಬೇಕು ಅದು. ಯಾರು ಇವತ್ತು ಬಿಗ್ ಬಾಸ್ ಟೆಲ್ಲು ಅದಿರೋದು ಕಂಟೆಂಟ್ ಕೊಟ್ಟು ಇವತ್ತು ಅಲ್ಲಿವರೆಗೂ ಎಳ್ಕೊಂಬಂದವ್ರೆ, ಮನೆಗಿರೋ ಪ್ರೇಕ್ಷಕರೆಲ್ಲ ಟಿ ವಿ ಮುಂದೆ ಕುಂತಾರೆ ಅಂದರೆ ಅದು ಗಿಲ್ಲಿಯಿಂದ ಅಷ್ಟೇ. ಈಗ 1 ಮಿಲಿಯನ್ ಕೂಡ ಫಾಲೋಸ್ ಆಯಿತು, 1.1 ಮಿಲಿಯನ್ ಹೋಯ್ತೀಗ. ಹಾಂ, ಇಷ್ಟೊಂದು ಹೈಪು ಹಳೆ ಸೀಸನ್ಗಳಲ್ಲೂ ಕೂಡ ಎಲ್ಲಿ ಇಲ್ಲ ಸರ್. ಬಜಾರ್ ಮಾಡ್ಬೇಕಂದ್ರೆ ನೋಡಿ, ಗುಂಡಿಗೆ ಗಟ್ಟಿಗಿರಬೇಕು, ಕದರ್ ಇರಬೇಕು. ಸುಮ್ಮನೆ ಮಕ್ಕಕ್ಕೆ ಬಣ್ಣ ಹಾಕ್ಕೊಂಡು ಅಲ್ಲಿ ಡ್ರಾಮಾ ಆಡೋರಿಗೆ ಅದು ಇದಿಲ್ಲ. ಅವನಲ್ಲಿ ಒಳ್ಳೆತನ, ಮನಸ್ಸು, ಕದರು ಎಲ್ಲ ಒಳ್ಳೆ ಇದಿರೋದ್ರಿಂದನೇ ಅವ್ನು ಹೆಂಗವನು ಇವತ್ತು ಚೇಂಜ್ ಆಗಿಲ್ಲಲ್ಲ. ಒಂದು ದಿವಸನೇ ಚೇಂಜ್ ಆಗಿದ್ದಾನೆ ಗಿಲ್ಲಿ. ಅದಕ್ಕೆ ಕರ್ನಾಟಕದ ಜನ ಇಷ್ಟ ಬಿದ್ದವ್ರೆ, ಅದಕ್ಕೆ ಅವ್ನಿಗೆ ಸಪೋರ್ಟ್ ಮಾಡ್ತಾವ್ರೆ. ಅದು 1 ಎಮ್ ಆಗ್ಬೋದು, 2 ಎಮ್ ಆಗ್ಬೋದು. ಮನ್ಸಲ್ಲಿ ನಿಯತ್ತಾಗಿರೋ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ಬಿಡ್ತೈತೆ ಸಾಧನೆ. ನಿಯತ್ತಿರೋದಕ್ಕೆ ಅವ್ನು ಆ ಸ್ಥಾನಕ್ಕೆ ಹೋಗಿರೋದು. ಇವಾಗ ಅಲ್ಲೇನು ಕಾಸು ಕೊಟ್ಟ ಫಾಲೋವರ್ಸ್ ಮಾಡಿಸ್ಬಿಡೋಕ್ಕಾಗುತ್ತಾ? 6 ಲಕ್ಷ 7 ಲಕ್ಷದವ್ರು ಏಕ್ದಮ್ ಹೋಗ್ಬೇಕಂದ್ರೆ ನಿಯತ್ತಿರೋದಕ್ಕೇ. ಅವನು ರಿಯಲ್ಲಾಗ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದಕ್ಕೆ 11 ಲಕ್ಷಕ್ಕೆ ಹೋಗಿರೋದು. ಆ ತಾಕತ್ತು ಇದು ಐತೆ. ಈಗೇನು ಅವನು ಕೋಟಾಧೀಶ ಅಂತ ನೋಡ್ತಾವ್ರಾ? ಇಲ್ಲ, ಅವನ ಹತ್ರ ನಾವೇನು ಅರ್ಧ ಟೀ ಕುಡ್ದಿದ್ದೀವ ಗಿಲ್ಲಿತವ? ಏನು ಪ್ರೀತಿ ವಿಶ್ವಾಸ, ಕಂಟೆಂಟ್ ಚೆನ್ನಾಗಿ ಕೊಟ್ಟವನೇ. ಒಂದು ಸಂಸ್ಥೆ, ಬಿಗ್ ಬಾಸ್ ಸಂಸ್ಥೆ ಸುದೀಪಣ್ಣ ಹೆಂಗೆ ಮುಖ್ಯನೋ, ಒಳಗಡೆ ಕಂಟೆನ್ಷನ್ ಮುಖ್ಯ. ಅಷ್ಟು ಕಂಟೆನ್ಷನಲ್ಲಿ ನಿಮ್ಗೆ ಕೊಡ್ತಾವನಲ್ಲ, ಅಂಥ ಟ್ಯಾಲೆಂಟೆಡ್ ಪಟ್ಟು ಸಿಗೋದು ಕಷ್ಟ ಇದೆ. ಅದರಿಂದ ಈ ಸರಿ ಬಿಗ್ ಬಾಸ್ ಅಂದರೆ ಅವನೇ, ಬೇರೆ ಯಾರು ಕೊಟ್ಟನೋ ನಮಗೆ ನಿರಾಸೆ ಆಗುತ್ತೆ. ಈಗ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಒಬ್ಬ ಟ್ಯಾಟೋ ಹಾಕ್ಕೊಂಡಿರೋವಂಥವ್ರದ್ದು ನೋಡಿರಲಿಲ್ಲ ಆಲ್ಮೋಸ್ಟ್. ಈಗ ಗಿಲ್ಲಿ ಅವ್ರದ್ದು ಟ್ಯಾಟೋನ ಹಾಕ್ಕೊಂಡಿದ್ದಾರೆ. ಎಷ್ಟು ಅವರು ಅಟ್ರಾಕ್ಟ್ ಮಾಡಿರಬೇಕು, ಎಷ್ಟು ಮನಸ್ಸಿಗೆ ತಗೊಂಡಿರಬೇಕು ಅಂತ. ಸರ್, ಮನುಷ್ಯ ಒಳಗೆ ಹೆಂಗಣ ಹೊರಗೆ ಹಂಗೆ ಇರಬೇಕು. ಅದನ್ನು ಒಳಗಡೆ ಆಡ್ತವನೆ, ಆಯಿತಾ? ಮುಚ್ಚೆ ಮರ ಇಲ್ಲ, ಒಳಗೊಂದು ಹೊರಗೊಂದು ಏನಿಲ್ಲ. ಸುದೀಪಣ್ಣನೂ ಹೇಳವ್ರೆ. ಆದ್ದರಿಂದ ಆ ತಾಕತ್ತು ಐತೆ. ಇವಾಗ ನೋಡ್ತಾನೆ, ಯಾರೋ 3 ದಿವಸದಿಂದ ಉಟ್ಕೊಂಡ್ಬಿಟ್ಟಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿದು ಕೆತ್ಕೋದು ಗಿಲ್ಲಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅದೇನು ಇಷ್ಟಿನ ಇದ್ದಿಲ್ಲ. 3 ತಿಂಗಳು ಗಿಲ್ಲಿ ಚೆನ್ನಾಗಿದ್ನಪ್ಪ ಜನಗಳ ಕಣ್ಣಿಗೆ. ಇವಾಗ ಏನಕ್ಕೆ 3 ದಿವಸದಿಂದ ಅವನ್ನ ಡ್ಯಾಮೇಜ್ ಮಾಡೋಕ್ಕೆ ಉಲ್ಟಮ್ ಪಲ್ಟಮೆಲ್ಲ ನೋಡಿಸ್ತಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ. ಕೆಟ್ಟ ಅಭಿಪ್ರಾಯ ಬರೆಸ್ತವ್ರೆ. ಏನಕ್ಕಿದು? ಹೌದು, ಕೆಲವೊಂದು ಬೇರೆ ಥರ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ. ಅದು ಏನಂದರೆ ಇವಾಗ ಸಹಿಸೋಕ್ಕಾಗ್ತಾಯಿಲ್ಲ. ಯಾವತ್ತೂ ಈ ರೀತಿ ಆಗಿದ್ದಿಲ್ಲ. ಗಿಲ್ಲಿಗೆ ಆ ಮಟ್ಟಕ್ಕೆ ಒಂದು ಇಷ್ಟ ಬೀಳೋ ಜನಗಳಿದ್ದಾರೆ. ಫ್ಯಾಮಿಲಿನೇ ಇಷ್ಟ ಬೀಳ್ತಾ ಇರೋದ್ರಿಂದ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಯಾರ ಕೈಲೂ. ಅದರಿಂದ ಏನು ಮಾಡ್ತಾರೆ ಅಂದರೆ ಮಿಸ್ ಲೀಡಿಂಗ್ ಮಾಡ್ತಾರೆ ಅವನ್ನ ಹಂಗೆ ಹಿಂಗೆ ಅಂದ್ಬಿಟ್ಟು ಅವನೊಂದು ಇಷ್ಟ ಮಾಡಿದ್ರೆ ಅದು ದೊಡ್ಡದಾಗಿ ಬಿಂಬಿಸಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಅವನ ಬ್ಯಾಡ್ ಒಪಿನಿಯನ್ ಬರೋಂಗೆ ತಿರ್ಸೋಕೆ ಹೋಗ್ತವ್ರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಅವರ ಎದುರಾಳಿಗಳು ಮಾಡ್ತಾರೆ ಕೆಲಸನ ಕಮೆಂಟಲ್ಲಿ ಗಿಲ್ಲಿ ಫ್ಯಾನ್ಸ್ ಕೊಡ್ತವ್ರೆ. ನೀವೇನೇನು ಮಾಡ್ತಾಯಿದ್ದೀವಿ ನಾಟಕಗಳು ಅಂದರೆ ಅದು ಬಯಲಿಗೆಳೆ ಅಂತ ಕೆಲಸ ಕಮೆಂಟಲ್ಲಿ ಉತ್ತರ ಕೊಡ್ತಾರೆ ಗಿಲ್ಲಿ ಫ್ಯಾನ್ಸು. ಅದು ತಕ್ಕಪಾಠ ಕಳಿಸ್ತಾರೆ. ನೋಡೋಣ, ನಾವು ಕಾದು ನೋಡ್ತೀವಿ.
ಓಕೆ, ನಿಮ್ಮ ಪ್ರಕಾರ ಷಡ್ಯಂತ್ರ ನಡೀತಾ ಇದೆ ಅಂತೀರಾ? ನಡೀತಾ ಇದ್ದಲ್ಲ ಇವಾಗ 3 ದಿವಸದಿಂದ ಏನು ಐಪು ಗೊತ್ತಾ? ಕಣ್ಣಿಗೆ ಕಾಣಿಸಿಲ್ದಾರಲ್ಲ ಕಣ್ಣಿಗೆ ಕಾಣಿಸ್ತಾರೆ ಇವಾಗ. ಇಷ್ಟು ದಿನ ಗಿಲ್ಲಿ ಒಬ್ಬನೇ ಕಾಣಿಸ್ತಾರೆ, ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಕಣ್ಣಿಗೆ ಕಾಣಿಸಿದ್ದಾರಲ್ಲ ಕಾಣಿಸ್ತವ್ರೆ. ಜಾಸ್ತಿ ದಿನ ಆಗಲ್ಲ, ಇದು ಹತ್ರ ಬಂದಿದೆ. ಬಿಗ್ ಬಾಸಲ್ಲಿ ನಿಜ ಅಂತಂದಿದ್ರೆ ಅದು ಗಿಲ್ಲಿನೇ ಗೆಲ್ಲಬೇಕಷ್ಟೆ. ಈಗ ಪ್ರಚಾರ ಅಂತ ಬಂದರೆ ಕೆಲವರು ಬೇರೆ ಬೇರೆ ರೀತಿಯೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಬಟ್ ದುಡ್ಡಿರೋರು, ದುಡ್ಡು ಇಲ್ಲದೆ ಇರೋರು ಏನು ಮಾಡಬೇಕು? ದುಡ್ಡು ಇರಲಿ ಬಿಡಲಿ, ಜನ ಅಲ್ಲಿ ಏನು ತೀರ್ಮಾನ ಮಾಡ್ತಾರೆ. ಆಲ್ರೆಡಿ ಗೆದ್ದವನೇ ಆಯಿತಾ. ನಾವೇನೋ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಬ್ಯಾನರ್ಗಳು ಹಾಕ್ಕೊಂಬಿಟ್ಟಿದ ತಕ್ಷಣ ಏನಲ್ಲಿ ಎಲ್ಲರಿಗೂ ಹಾಕೊಂಬಿಟ್ಟು ಎಲ್ಲರಿಗೂ ಕಪ್ಪು ಕೊಟ್ಬಿಡ್ತಾರಾ? ಜನಕ್ಕೆ ಮನಸ್ಸಿನಾಗ ಗೆಲ್ಬೇಕು ರೀ. ಕಣ್ಣಿಗೆ ಕಾಣಿಸಿದ ತಕ್ಷಣ ಗೆದ್ದುಬಿಡ್ತಾರಾ ಬ್ಯಾನರ್ ಹಾಕಿದ ತಕ್ಷಣ? ಹಂಗಾಗಲ್ಲ. ಜನಕ್ಕೆ ಮನಸ್ಸಿಗೆ ಇಷ್ಟ ಆಗಬೇಕು. ಪ್ರತಿಯೊಂದು ಫ್ಯಾಮಿಲಿಗಳು, ಪ್ರತಿ ಚಿಕ್ಕವ್ರಿಂದ ದೊಡ್ಡವ್ರಿಗೆ ಇಷ್ಟ ಬಿದ್ರೇ ಅವನ್ನ ಗೆಲ್ಲೋಕ್ಕೆ ಪ್ರತಿಯೊಬ್ಬರು ಆಸೆ ಬೀಳ್ತಾರೆ, ಗೆಲ್ಲಬೇಕು ಅಂದ್ಬಿಟ್ಟು. ಸುಮ್ಮನೆ ನಾವು ಇನ್ನು 3 ದಿವಸ ಇದ್ದಾಗ ನಾನು ಬ್ಯಾನರ್ ಹಾಕ್ಬಿಡ್ತೀನಿ, ನಾನು ಬ್ಯಾನರ್ ನೋಡ್ಬಿಟ್ಟು ನಾನು ಕಪ್ಪು ದುಡ್ಡು ಎತ್ಕೊಂಡು ಹೋಗ್ತೀನಿ ಅಂದರೆ ಹಂಗಾದ್ರೆ ದುಡ್ಡು ಇರೋರ್ಗ ಬಿಗ್ ಬಾಸು ಇಲ್ಲ ತಾನೇ? ಹೋದ ಹನುಮಂತಗೆ ಗೆದ್ಕೊಂಡು ಹೋಗಿಲ್ಲ. ಹನುಮಂತ ಗೆದ್ದವನಂದ್ಮೇಲೆ ಈ ಪ್ರಚಾರಗಳೆಲ್ಲ ಬಿಡಬೇಕು ಇವರು. ಮಾಡಲಿ, ಏನೇನು ಮಾಡ್ತಾರೆ ಷಡ್ಯಂತ್ರ ಮಾಡ್ತಾರೆ ಮಾಡಲಿ. ಮೇಲೆ ದೇವ್ರು ಅವನೇ ನೋಡ್ತಾನೆ, ಕಪ್ಪು ಗೆದ್ಕೊಂಡು ಬರ್ತಾನೆ. ಅಲ್ಲೇನೋ ಆಯ್ತು ಅಂದರೆ ಅದು ನಿರಾಸೆ ಜನಗಳು ಅವಾಗ ಉತ್ತರ ಕೊಡ್ತಾರೆ ಅವರು. ಈಗ ಕೆಲವೊಂದು ಕಡೆ ನೆಗೆಟಿವ್ ಕೂಡ ಬರ್ತಾ ಇದೆ. ಯಾಕಂದರೆ ಗಿಲ್ಲಿ ಬಿಟ್ಟು ಬೇರೆಯವ್ರು ಗೆಲ್ಬೋದು ಅನ್ನೋ ಒಂದು ಮಾತು ಕೂಡ ಕೇಳ್ತಾರೆ. ಸರ್, ಯಾರೇ ಗೆಲ್ಲಿ, ನಾನೇನು ಯಾರು ಗೆಲ್ಲಬಾರ್ದು, ಗಿಲ್ಲಿನೇ ಗೆಲ್ಲಬೇಕು ಅಂದ್ಬಿಟ್ಟಲ್ಲ. ಅಲ್ಲಿ ಈ ಇದರಲ್ಲಿ 12 ಜನ, ಇವಾಗ ಇವಿರೋದ್ರಲ್ಲಿ 6 ಜನದಲ್ಲಿ ಇವಂದು ಎಷ್ಟು ನೋಡ್ಸಿದ್ದೀವ ಬಿಗ್ ಬಾಸಲ್ಲಿ? ಡೈಲಿ ನೀವು ನೋಡ್ಸ್ತೀವಲ್ಲ ಇಷ್ಟು ಅವರಲ್ಲಿ ಬರೀ ಗಿಲ್ಲಿದೆ ನೋಡ್ತಿದ್ದೀವಿ. ಹಂಗಾದ್ರೆ ಬೇರೆಯವ್ರದ್ದು ನೋಡಿಸ್ಬೇಕಾಯ್ತು, ನೀವು ನೋಡಿಸ್ಬೇಕಾಯ್ತು ತಾನೇ? ಎಲ್ಲ ಅವಾಗೆಲ್ಲ ಕಂಟೆಂಟಿಗೆ ತಿನ್ಕೊಂಬರಾಗ ನಿಮ್ಮ TRP ಬರೋಕ್ಕೆಲ್ಲ ಗಿಲ್ಲಿ ಬೇಕು. ಕಪ್ಪು ದುಡ್ಡು ಎತ್ಕೊಂಡೋಗಿ ಇನ್ನೊಬ್ಬನು ಬೇಕಾ? ನಾನು ಕೇಳ್ತದೆ ನಿಮಗೆ. 2 ಅವರ್ ನೀವು ನೋಡ್ಸೋ, 2 ಅವರಲ್ಲಿ ಎಷ್ಟು ನೋಡ್ತಾರೆ ಗಿಲ್ಲಿದ? ಬೇರೆಯವ್ರದ್ದು ಎಷ್ಟು ನೋಡಿಸ್ತವ್ರೆ? ಇಲ್ಲೇ ಗೊತ್ತಾಗುತ್ತಲ್ಲ ಉತ್ತರ. ಹೇಳಿ. ಧ್ರುವಂತ್ ಬಗ್ಗೆ ಏನು ಹೇಳ್ತಾರೆ? ಕೊನೆಗೆ ಬಂದರು, ಕೊನೆವರೆಗೂ ಬಂದರು. ನೀವು ಹೇಳ್ತಾ ಇದ್ರಿ ಚೇಂಜ್ ಆಗ್ತಾನೆ. ಅದೇ ಗಿಲ್ಲಿನ ನೆಗೆಟಿವ್ ಮಾಡೋಕೆ ಇಟ್ಕೊಂಡವ್ರೆ. ಇವಾಗ ಸೂರಜ್ಗಿಂತ ಇನ್ನೊಬ್ರಿಗಿಂತ ಇವರು ಪಂಟ್ರ ಧ್ರುವಂತ ಏನಿಲ್ಲ. ಧ್ರುವಂತ ಏನಕ್ಕೆ ಇಟ್ಕೊಂಡವ್ರೆ? ಅಶ್ವಿನಿ ಅವ್ರಿಗೆ ಎತ್ಕಟ್ಟೋದು ಗಿಲ್ಲಿ ಮೇಲೆ. ಆಮೇಲೆ ಧ್ರುವಂತು ಗಿಲ್ಲಿಗೆ ಆಪೋಸಿಟ್ಟು. ಅದಕ್ಕೆ ಅದೇ ಅವರು ಆ ಅರ್ಹತೆಗೋಸ್ಕರ ಇಟ್ಕೊಂಡವ್ರೆ ಧ್ರುವಂತ್ಗೆ. ಧ್ರುವಂತ ಇಟ್ಕೊಂಡಿರೋದೇ ನಮಗೆಲ್ಲ ದುರಂತ. ಏನು ಹೇಳಿ? ಧ್ರುವಂತ ಇಟ್ಕೊಂಡಿರೋದೇ ನಮ್ಗೆ ದುರಂತ. ಅದನ್ನ ಅವನು ಇಟ್ಕೊಂಡವ್ರಂದರೆ ಅದು TRPಗೋಸ್ಕರ ಅಷ್ಟೇ ಹೊರ್ತನು, ಬೇರೆ ಇನ್ನೇನಿಲ್ಲ. ಅವನೇನು ಕಪ್ಪು ತೊಗೊಳಗೆ ಆ ಲೈನಾಗ ಏನಿಲ್ಲ. ಅವ್ನು ಗೆದ್ದಿರ್ಬೋದು, ಸುಮ್ಮನೆ ಅದು ಇಟ್ಕೊಂಡವ್ರು ಅಷ್ಟೇ. ಕಾಂಟ್ರವರ್ಸಿ ಗಿಲ್ಲಿ ಅಂದ್ಬಿಟ್ಟು. ಈಗ ಫಸ್ಟ್ ಗಿಲ್ಲಿ ಅಂದರೆ ಸೆಕೆಂಡ್ ಇನ್ನೊಬ್ರು ಯಾರು ಇರ್ತಾರೆ? ಸುದೀಪ್ ಅವ್ರ ಕೈಲಿ ಅಂತ ನಿಮ್ಮ ಪ್ರಕಾರ? ಹಂಗೆ ನೋಡೋಕ್ಕಾರೆ ಎಲ್ಲರೂ ಇದ್ದಾರೆ ಸರ್. ಹೆಣ್ಮಕ್ಳು ನೋಡೋಕ್ಕಾರೆ ಅಶ್ವಿನಿ ಅವ್ರು ಅವ್ರೂ ಹೆವಿ ಇದ್ದಾರೆ ಅಲ್ಲ. ಇವಾಗ ಅವರು ಒಂದು ಗಂಡ್ಸಿಗೆ ಸಮ ಅವರು ಫೈಟ್ ಮಾಡ್ತಾವ್ರೆ, ನೀವು ನೋಡಿರ್ಬೋದು. ಇದು ಫಿಸಿಕಲ್ ಟಾಸ್ ಎಲ್ಲ ಬಂದರೆ ಏಮೋ ಸರಿಯಾಗಿ ಲಡಾಯಿಸಿ ಯಾರೇ ಬಂದರೂ ಲಡಾಯಿಸೋ ತಕ್ಕತ್ತಿದೆ. ಅವ್ರ ಜೊತೆಗೆ ರಾಶಿಕ್ ಅವ್ರು ಇದ್ದಾಗ ನೋಡ್ಬೇಕು, ಚೆನ್ನಾಗಿ ಲಡಾಯಿಸ್ತಾರೆ ಅವರು. ಈಗೇನೋ ಇದು ಮಾಡಿದ್ರೆ ಪರವಾಗಿಲ್ಲ. ಅವ್ರೂ ಹೆಣ್ಮಕ್ಳಿರಲ್ಲ, ಇವರು ಅಶ್ವಿನಿ ಅವರು ಇದ್ದಾರೆ. ಅದು ಬಿಟ್ಟರೆ ಗಿಲ್ಲಿ ಅವನೇ, ರಘು ಅವರು ಇದ್ದಾರೆ, ಒಳ್ಳೆತನ ಇದ್ದಾರೆ, ರಘು ಅವರು ಇದ್ದಾರೆ. ಅದು ನೋಡೋಕೋರೆ ಹಿಂಗೆ ಸುತ್ತಾಕೊಂಬಂದ್ರೆ ಎಲ್ಲರೂ ಅವರೇ. ಬಟ್ ಏನೋ ನಮ್ಮ ಅಭಿಮಾನ ಏನಂದರೆ ಗಿಲ್ಲಿನೇ. ಸೆಕೆಂಡ್ ಯಾರನ್ನ ಬರಲಿ, ನಮಗದು ಮೇಲೆ ಏನೂ ಇದಿಲ್ಲ, ಅಭ್ಯಂತರ ಇಲ್ಲ. ಮೊದಲನೇದು ಗಿಲ್ಲಿಗೆ ಕೊಟ್ಬಿಡಲಿ. ಯಾಕಂದರೆ ಈ ಸರಿ ಎಲ್ಲ ನೋಡಿರೋದೇ ಗಿಲ್ಲಿದು ವೀಡಿಯೋ. ಅವ್ನು ಇದು ಮಾಡಿರೋದ್ರಿಂದ ಗಿಲ್ಲಿಗೆ ಕೊಟ್ಬಿಡಲಿ. ನೆಕ್ಸ್ಟ್ ಇನ್ನು ಎಲ್ಲರಿಗೂ ಸೆಕೆಂಡ್ ಬೇಕಾದ್ರೆ 10 ಜನಕ್ಕೆ ಸೆಕೆಂಡ್ ಕೊಟ್ಕೊಳ್ಳಿ, ನಮ್ಗೆ ಬೇಡ ಅನ್ಸಲ್ಲ.